ಪರವಾಗಿ ಈತನಿಗೆ ಈ ಗತಿ ಬಂದಿದ್ದೇ ಒಳ್ಳೇದಾಯ್ತು ಅಂತ ಹೇಳಿ ಭಾರತೀಯರಲ್ಲ ಸರ್, ನಾನು ಯಾರು ಅಲ್ಲ ಜಡ್ಜ್ ಮಾಡ್ಲಿಕ್ಕೆ. ಬಟ್ ಇರಾನ್ನ ಮಹಿಳೆಯರೇನೆ ಬೀದಿಲ್ ಬಂದು ಪ್ರೊಟೆಸ್ಟ್ ಮಾಡಿದ್ರು, ಇದೀಗ ಇರಾನ್ನ ಮಹಿಳೆಯರೇನೆ ಬೀದಿಲ್ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ. ಅವಾಗ ಭಾರತೀಯ ಮಹಿಳೆಯರು ಏನಪ್ಪ ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಹೇಳಿ ಕೆಲವ್ರಿಗಾದ್ರೂ ಅನುಮಾನ ಬಂದ್ಬಿಡುತ್ತಲ್ವಾ ಪಾಷಾ ಸರ್? ಕೆಲವು ಇರ್ತಾರೆ, ಪರವಾಗಿ ಇರ್ತಾರೆ, ಇದಾಗಿ ಇರ್ತಾರೆ, ಅಲ್ಲಿ ಇದ್ದಾರೆ, ಕೆಲವು ಇದ್ದಾರೆ. ಅಲ್ಲ ನೋಡಿ, ಎಲ್ಲ 100% ನಲ್ಲಿ ಎಲ್ಲ 100 ಎಲ್ಲ ಇವ್ರಿಗೆ ಖೊಮೇನಿಗೆ ಸಪೋರ್ಟ್ ಅಲ್ಲ ಇರುತ್ತೆ, ಒಂದು 10% ಅಗೇನ್ಸ್ಟ್ ಇರ್ತಾರೆ, ಅಪೋಸಿಷನ್ ಇರುತ್ತೆ. ಅಲ್ಲಿನ ಅಪೋಸಿಷನ್ ಇದೆ, ಯಾವ ತರ ನಮ್ಮ ಭಾರತದಲ್ಲಿ ಇದೆ ಅಲ್ಲಿನೂ ಇದೆ. ಇನ್ನೊಂದು ಮಾತು ಏನಂದ್ರೆ ನೋಡಿ ಮೇಡಮ್, ಅದು ಖೊಮೇನಿ ಅವ್ರದ್ದು ಒಂದು ಫೋಟೋಗೆ ಬೆಂಕಿ ಇಷ್ಟು ಒಂದು ಹುಡುಗಿ, ಆ ಹುಡುಗಿ ಬುರ್ಕಾ ಇದು ಮುಸ್ಲಿಂ ಹುಡುಗಿ ಅಂತ ಇದು ಬಂತು, ಆಮೇಲೆ ಗೊತ್ತಾಯ್ತು ಯಹೂದಿ ಹುಡುಗಿ ಅಂತ. ಅದು ಅದೇ ತರ ಅದು ನೋಡಿ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ ಇಡೀ ಪ್ರಪಂಚದಲ್ಲಿ. ನೋಡಿ ನೋಡಿ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪಿತೂರಿ, ಯಾರನ್ನೇ ಮೂರನೇ ವರ್ಲ್ಡ್ ವಾರ್ ಆಗತ್ತೆ ಇದರಿಂದ ಆ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಏನಂದ್ರೆ ನಮ್ಗೆ ತುಂಬಾ ಬೇಜಾರು, ಒಂದು ಆಶ್ಚರ್ಯ ಆಯ್ತು, ನಮ್ಮ ದೇಶ ಪ್ರಧಾನ ಮೋದಿ ಅವರು ಅಲ್ಲಿ ಹೋಗಿ ಬಂದಿದ ತಕ್ಷಣ ಯುದ್ಧ ಆಯ್ತು. ಅಲ್ಲ ಸಂಬಂಧ ನಾನು ಹೇಳಲ್ಲ ಮೇಡಮ್. ನೋಡಿ ಈಗ ಏನಾಗಿದೆ, ನಮ್ಮ ಈ ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ, ಎಪ್ಸ್ಟೈನ್ ಜಾಫ್ರಿ ಫೈಲ್ ಇದೆ ನೋಡಿ. ಯಾರ್ಯಾರು ಆ ಇದರಿಂದ ಕನೆಕ್ಷನ್ ಇದ್ದಾರೆ ಒಂದ್ ಕಡೆ ಆಗಿದ್ದಾರೆ, ಯಾರು ಕನೆಕ್ಷನ್ ಇಲ್ಲ ಒಂದ್ ಕಡೆ ಆಗಿದ್ದಾರೆ. ಯುದ್ಧ ಈ ತರ ನಡೀತಾ ಇದೆ ನೋಡಿ, ಎಷ್ಟು ದುಬೈ ಆಗಲಿ. ರವಿ ಜೋಶಿ ಸರ್, ಐ ಡೋಂಟ್ ವಾಂಟ್ ಯು ಟು ಗೆಟ್ ಇನ್ವಾಲ್ವ್ಡ್ ಇನ್ ಆಲ್ ದಿಸ್ ಪಾಲಿಟಿಕ್ಸ್. ಹಾಗಾಗಿ ಇನ್ನೊಂದು ಪ್ರಶ್ನೆ ನಾನು ಬಿಜೆಪಿ ವಕ್ತಾರರನ್ನ ಕೇಳ್ಕೊಂಡು ಬಂದು ಯುದ್ಧದ ವಾಸ್ತವ ಸ್ಥಿತಿಗಳ ಬಗ್ಗೆ ನಿಮ್ಮ ಹತ್ರ ನಾನು ಮಾತುಕತೆ ಮಾಡ್ತೀನಿ. ವಿತ್ ಯೋರ್ ಪರ್ಮಿಷನ್ 2 minutes ನಾನು ಬಿಜೆಪಿ ವಕ್ತಾರರನ್ನ ಮಾತನಾಡ್ತೀನಿ. ಕಾಂಗ್ರೆಸ್ ಆಯ್ತು, ಮುಸಲ್ಮಾನ್ ಸಮುದಾಯ, ಅದರಲ್ಲಿ ಶಿಯಾ ಸಮುದಾಯದವರಿಗೆ ಅಥವಾ ಶಿಯಾ ಪಂಗಡದವರಿಗೆ ಖೊಮೇನಿ ಸುಪ್ರೀಂ ಲೀಡರು ಅಥವಾ ನೆಕ್ಸ್ಟ್ ಟು ಗಾಡ್ ಅನ್ನೋ ರೀತಿಯಲ್ಲಿ ಅನ್ಸುತ್ತು, ಅವ್ರು ಪ್ರತಿಭಟನೆ ಮಾಡಿದ್ರು. ಬಟ್ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಮೆರಿಕವನ್ನ ಖಂಡಿಸ್ತಾ, ಅಮೆರಿಕದ ನಡೆಯನ್ನ ಖಂಡಿಸ್ತಾ ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋದನ್ನ ಬಿಜೆಪಿ ಪಕ್ಷದ ವಕ್ತಾರರಾಗಿ ಯಾವ ರೀತಿ ಗಮನಿಸ್ತೀರಿ ಸರ್? ನನಗೇನು ಆಶ್ಚರ್ಯ ಆಗಲಿಲ್ಲ ಮೇಡಮ್. ಇವತ್ತು ಅಮೆರಿಕದ ನಡೆಯನ್ನ ಖಂಡಿಸುವ ಸಿದ್ದರಾಮಯ್ಯನವರು, ಇದೇ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಕೂತು ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ, ಹಾಗಾಗಿ ಸರ್ಕಾರವನ್ನು ಬದಲು ಮಾಡಲಿಕ್ಕೆ ಅಮೆರಿಕದ ಹಸ್ತಕ್ಷೇಪ ಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದಾಗ ಸಿದ್ದರಾಮಯ್ಯನವರಿಗೆ ಅದು ತಪ್ಪು ಅನಿಸ್ಲೇ ಇಲ್ಲ. ಅಮೆರಿಕ ಹಸ್ತಕ್ಷೇಪ ಮಾಡಬಾರ್ದು ಅಂತ ಅನಿಸ್ಲೇ ಇಲ್ಲ. ಆಗ ಒಳಗೊಳಗೆ ಅವ್ರ ಮನಸ್ಸಿನಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಬೇಕು ಅನಿಸ್ತು. ಈಗ ಇರಾನಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಿದೆ, ಈಗ ಯಾಕೆ ಅವ್ರಿಗೆ ಬೇಜಾರು? ನೋಡಿ, ಇವತ್ತಿನ ಕರ್ನಾಟಕದಲ್ಲಿ ಏನು ಪ್ರತಿಭಟನೆ ಅಥವಾ ಹೇಳಿಕೆಗಳಾಗ್ತಿದ್ದಾವಲ್ಲ ಮೇಡಮ್, ಇದಕ್ಕೂ ಇರಾನಿನ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಇದು ನೇರವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳಗಡೆ ಇರುವ ಆಂತರಿಕ ಕಚ್ಚಾಟ ಏನಿದೆ ಅದರಿಂದ ಜನರನ್ನ ಡೈವರ್ಟ್ ಮಾಡಲಿಕ್ಕೆ ಇವರು ಬೇರೆ ಬೇರೆ ರೀತಿಯ ಈ ತರದ್ದು ಸಣ್ಣ ಸಣ್ಣ ಚೀಪ್ ಪೊಲಿಟಿಕ್ಸ್ಗಳನ್ನ ಮಾಡ್ತಾರೆ. ಕಳೆದ 1 ವಾರ 15 ದಿವಸದಿಂದ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಬೇರೆ ಬೇರೆ ಕಾರಣಗಳಿಗೆ ಯಾರೋ ಹಿಂದೂ ಮುಸ್ಲಿಮರನ್ನ ಗಲಾಟೆ ಮಾಡಿಸೋದು ಅಥವಾ RSS ಬೈಯುವುದು ಅಥವಾ ಇನ್ನೇನೋ ಕೆಲಸಗಳನ್ನ ಹೇಳುವುದು, ಇನ್ನೊಂದು ಇರಾನಿನಲ್ಲಿ ಯುದ್ಧ ಆಗುವ ತನಕ ಇವರು ಕುರ್ಚಿ ಕರ್ಚಾಟವನ್ನ ಮರೀಲಿಕ್ಕೆ, ಯಾಕಂದ್ರೆ ಈಗ ಬಜೆಟ್ ಬರ್ತಾ ಇದೆ, ಬಜೆಟ್ ಅಲ್ಲಿ ಮತ್ತೆ ಇವರ ಗಲಾಟೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಕರ್ನಾಟಕದ ಜನರನ್ನ ಇರಾನ್ ವಿಷಯದಲ್ಲಿ ಬಿಸಿ ಇಟ್ರೆ ಇವರ ಕಚ್ಚಾಟಗಳನ್ನ ಜನ ಮರೀತಾರಲ್ಲ ಅನ್ನುವ ಕಾರಣಕ್ಕೆ ಈ ಎಲ್ಲ ಪ್ರತಿಭಟನೆಗಳು ಬಿಟ್ರೆ ಇದರಿಂದ ಆಚೆಗೆ ಬೇರೆ ಯಾವುದೂ ಇಲ್ಲ. ಈಗ ಸಿದ್ದರಾಮಯ್ಯನವರಿಗೆ ಅವರ ಕುರ್ಚಿಯ ಅವರ ಅಧಿಕಾರದ ಕಚ್ಚಾಟವನ್ನೇ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಅಂತವರು ಟ್ರಂಪಿಗೆ ಜಿಯೋ ಪೊಲಿಟಿಕ್ಸ್ ಬಗ್ಗೆ ಬುದ್ಧಿಪಾಠ ಹೇಳ್ತಾರೆ ಅಂದ್ರೆ ಅದು ಬಹಳ ಹಾಸ್ಯಾಸ್ಪದ ಸಂಗತಿ. ಜೊತೆಗೆ ಈಗಷ್ಟೇ ನಮಗೆ ಸಿಕ್ಕ ಮಾಹಿತಿ, ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆಯಂತೆ. ಅದನ್ನ ಸರ್ಕಾರ ಯಾವ ರೀತಿ ಗಮನಿಸುತ್ತೆ ಗೊತ್ತಿಲ್ಲ. ಅಂದ್ರೆ ಅನುಮತಿ ಇಲ್ಲದೆ ಪ್ರತಿಭಟನೆಯನ್ನ ರ್ಯಾಲಿಯನ್ನ ಮಾಡಿದ್ರು, ಹ್ಯಾರಿಸ್ ಅವರು ಅದರ ನೇತೃತ್ವ ವಹಿಸಿದ್ರು ಅಂತ ಹೇಳಿ. ಬಟ್ ಇದೇ ಸರ್ಕಾರದ ಅಡಿಯಲ್ಲಲ್ವಾ, ಅಂದ್ರೆ ನಾವ್ ಇದನ್ನ ಕನೆಕ್ಟ್ ಮಾಡಬಹುದಾ ಗೊತ್ತಿಲ್ಲ. ಬಟ್ ವಿಷಯ ಪರ್ಮಿಷನ್ ಆಗಿರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. RSS ನವರು ಪರೇಡ್ ನಡೆಸಲಿಕ್ಕೆ ಪರ್ಮಿಷನ್ ತಗೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ RSS ಸಂಘಟನೆಯನ್ನ ಬ್ಯಾನ್ ಮಾಡ್ಲಿಕ್ಕೆ ಹೊರಟ ಸರ್ಕಾರ ಇವಾಗ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಮೇಲೆ ಹೌದು ಈ ಪ್ರೊಸೆಷನ್ಗೆ ಕಂಪ್ಲೇಂಟ್ ಅಂದ್ರೆ ಪರ್ಮಿಷನ್ ಇತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಬೇಕಾ ಅಂತ? ಮಾಡೋದಿಲ್ಲ ಮೇಡಮ್. ನಮಗೆ ಯಾಕಂದ್ರೆ ಬಹಳ ಬೇಗ ನಾವು ಇತಿಹಾಸವನ್ನ ಮರಿತೀವಿ. ಈ ಸರ್ಕಾರ ಬಂದ ಹೊಸರಲ್ಲಿ ನಿಮಗೆ ಒಂದು ದೊಡ್ಡ ಘಟನೆ ಆಗಿರಬೇಕು. ನಾನು ಮತ್ತೆ ನೆನಪು ಮಾಡ್ತೀನಿ, DK ಶಿವಕುಮಾರ್ ಅವರು ಪರ್ಮಿಷನ್ ಇಲ್ಲದೆ ಫ್ಲೆಕ್ಸ್ ಹಾಕಿದ್ದಾಗ BBMP ಅವರು ಫೈನ್ ಹಾಕಿದಾಗ ಆ ಫೈನ್ ಅನ್ನ ಕಟ್ಟಿ ಆ ಸ್ಲಿಪ್ ತಗೊಂಡು ಇವ್ರು ಪ್ರದರ್ಶನ ಮಾಡ್ತಾರೆ, ಇನ್ಯಾರು ಪರ್ಮಿಷನ್ ಇಲ್ಲದೆ ಫ್ಲೆಕ್ಸ್ ಹಾಕಬಾರ್ದು ಅಂತ. ನಂತರ ಆದದ್ದೇನು? ಹಾಗಾಗಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಯಾವುದೇ ಲಾಜಿಕ್ ಇರುವ ಪ್ರಶ್ನೆಗಳನ್ನ ನೀವು ಕೇಳಬಾರ್ದು ಅವ್ರ ಹತ್ರ, ಅವ್ರದ್ದು ಏನಿದ್ರು ದಬ್ಬಾಳಿಕೆ. ಸರಿ, ರವಿ ಜೋಶಿ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಜೋಶಿ ಸರ್, ಒಂದು ಸ್ಪ್ಲಿಟ್
ಕ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಎಸ್ಪೆಷಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವ ಚರ್ಚೆಗಳನ್ನು ನಾವು ಗಮನಿಸ್ತಾ ಇದ್ರೆ ಭಾರತೀಯರಲ್ಲೇ ಒಂದು ಸ್ಪ್ಲಿಟ್ ಕ್ರಿಯೇಟ್ ಆಗಿದೆಯಾ? ಕೆಲವರ ಪ್ರಕಾರ ಇರಾನ್ ನಮ್ಮ ಫ್ರೆಂಡ್ಲಿ ನೇಷನ್ ಆಗಿತ್ತು, ಹಾಗಾಗಿ ಭಾರತ ಹಾಗೆ ಭಾರತೀಯರು ಖೊಮೇನಿ ಹತ್ಯೆಯನ್ನು ಖಂಡಿಸಬೇಕು ಅಂತ. ಇನ್ನು ಕೆಲವರು ಇಲ್ಲ, ಇಸ್ರೇಲ್ ಈಗ ಬಹಳ ಕಾಸ ಹಾಗಾಗಿ ಇಸ್ರೇಲ್ ಹಾಗೆ ಅಮೆರಿಕದ ಪರವಾಗಿರಬೇಕು. ಭಾರತೀಯರಾಗಿ ನಾವು ಈ ಸಿಚುಯೇಷನ್ ಅನ್ನು ಯಾವ ರೀತಿ ಗಮನಿಸಬೇಕು ತಮ್ಮ ಪ್ರಕಾರ ಸರ್? ಇರಾನ್ ಬೇಸಿಕಲಿ ಭಾರತಕ್ಕೇನು ಶತ್ರು ರಾಷ್ಟ್ರನ ಮಿತ್ರ ರಾಷ್ಟ್ರನ? ಖೊಮೇನಿ ಏನು ಭಾರತೀಯರ ಪ್ರಕಾರ? ನೋಡಿ, ನಾನು ನಿಮ್ಮ ಈ ಲೋಕಲ್ ಪೊಲಿಟಿಕ್ಸ್ನಲ್ಲಿ ಐ ಡೋಂಟ್ ನಾಟ್ ವಾಂಟ್ ಟು ಗೆಟ್ ಇನ್ ಟು ದ ಕಾಂಗ್ರೆಸ್ BJP ಪೊಲಿಟಿಕ್ಸ್, ಬಟ್ ನಾನು ನಿಮ್ಮ ಒಂದು ಬ್ರಾಡ್ ಆನ್ಸರ್ ಕೊಡ್ತೀನಿ ನಿಮ್ಮ ಪ್ರಶ್ನೆಗೆ. ನಮ್ಮದು ಒಂದು ಪ್ರಜಾತಂತ್ರ. ಓಕೆ, ಪ್ರಜಾತಂತ್ರದಲ್ಲಿ ಭಾಳಷ್ಟು ಒಪಿನಿಯನ್ಸ್ ಇರ್ತವೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫ್ರೀಡಮ್ ಕೂಡ ಇದೆ ನಮ್ಮಲ್ಲಿ. So that should not be curtailed. And people of different religions, people of different faiths have different expressions, and ಅವ್ರಿಗೆ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ. ಅವರು ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಬೇಕು, ಅದಕ್ಕೆ ಏನು ನಿರ್ಬಂಧ ಇಲ್ಲ. ಸೊ ಇಷ್ಟು ಹೇಳಿ ನಾನು ನಿಮ್ಮ ಎರಡನೇ ಪ್ರಶ್ನೆಯನ್ನು ಆನ್ಸರ್ ಮಾಡ್ತೀನಿ. ಭಾರತದ ಸಂಬಂಧ ಯಾವ ದೇಶದ ಜೊತೆಗೆ ಪುರಾತನವಾಗಿದ್ದು ಅಥವಾ ಯಾವ ದೇಶದ ಜೊತೆಗೆ ಭಾಳ ಸ್ಟ್ರಾಂಗ್ ಆಗಿತ್ತು ಅಂತ ಕೇಳಿದ್ರೆ, ಈಗ ನಾವು ಹಿಸ್ಟಾರಿಕಲಿ ನಾವು ಇರಾನ್ ಜೊತೆಗೆ ಭಾಳಷ್ಟು ನಮ್ಮ ದೇಶದ ಸಂಬಂಧ ಇದೆ ಮತ್ತು ಭಾಳ ವ್ಯಾಪಾರದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ನಮ್ಮ ಸಂಬಂಧ ಇತ್ತು. ಟಿಲ್ ರೀಸೆಂಟ್ಲಿ ನಾವು 13 million tons of oil we were importing from Iran every year, which was almost equivalent to $13 billion of trade with Iran we were having. Iran was a very important supplier of oil to India along with Iraq and Saudi Arabia. Okay, so we were an important trading partner, and ಈ ಸಂಬಂಧ ನಮ್ಮ ಪೊಲಿಟಿಕಲ್ ರಿಲೇಷನ್ಶಿಪ್ನಲ್ಲಿ ಕೂಡ ಇತ್ತು, ಹಿಸ್ಟಾರಿಕಲ್ ರಿಲೇಷನ್ಶಿಪ್ನಲ್ಲಿ ಕೂಡ ಇತ್ತು. ಆ್ಯಂಡ್ ನಮಗೆ ಇರಾನ್ನವರು ಒಂದು ಪೋರ್ಟ್ ಕೊಟ್ಟರು, ಚಾಬಹಾರ್ ಪೋರ್ಟ್ ಅಂತ ಒಂದು ಬೇಸ್ ಯೂಸ್ ಮಾಡಲಿಕ್ಕೆ. ಅದು ಯಾತಕ್ಕೆ ಕೊಟ್ಟರು ಅಂದರೆ, ನಮಗೆ ಅಫ್ಘಾನಿಸ್ತಾನಕ್ಕೆ ಹೋಗಲಿಕ್ಕೆ ರೂಟ್ ಇದ್ದಿಲ್ಲ. ಪಾಕಿಸ್ತಾನ ನಮ್ಮ ರೂಟನ್ನು ಕಟ್ ಮಾಡಿತ್ತು. ಅಫ್ಘಾನಿಸ್ತಾನಕ್ಕೆ ಹೋಗಲಿಕ್ಕೆ ನಮಗೆ ಸಾಧ್ಯವೇ ಲ್ಯಾಂಡ್ ರೂಟ್ ಇದ್ದಿಲ್ಲ. ಆವಾಗ ಇವರು ಚಾಬಹಾರ್ ಕೊಟ್ಟರು. ಪ್ರೆಸಿಡೆಂಟ್ ಖತಾಮಿಯವರು ಇದು 1990ಸ್ನಲ್ಲೋ ಅಥವಾ ಅರ್ಲಿ 2000 ಇವರು ಗಿಫ್ಟ್ ಮಾಡಿದ್ದು ನಮಗೆ ಇದು. So that we invested $120 million ಅಲ್ಲಿ to build a base, a naval commercial port. ಅದು naval military base ಅಲ್ಲ, naval base ಅಲ್ಲ, ಅದು commercial port for trading with Afghanistan and Central Asian countries. ಸೊ ಇದಾದಮೇಲೆ ನಾವು ಇರಾನ್ ಸಂಬಂಧ ತಗೊಂಡು ಒಂದು ನಾರ್ತ್ ಸೌತ್ ಕಾರಿಡಾರ್ ಅಂತ ಕೂಡ ಪ್ರಯತ್ನ ಮಾಡಿದ್ವಿ. ಅಲ್ಲಿಂದ ಇರಾನಿಂದ ನಾವು ಟರ್ಕಿಗೆ ಲ್ಯಾಂಡ್ ರೂಟ್ ಮಾಡಿ, ಟರ್ಕಿಯಿಂದ ಯುರೋಪ್ಗೆ ಲ್ಯಾಂಡ್ ರೂಟ್ ಪ್ರಯತ್ನ ಮಾಡಲಿಕ್ಕೆ ಮಾಡಿದ್ವಿ. ಅದು ಇನ್ನೂ ಆ ಪ್ರಯತ್ನದಲ್ಲೇ ಉಳಿದಿದೆ, ಅದು ಕಾಂಕ್ರೀಟ್ ಆಗಿಲ್ಲ. ನಾವು ರಿಗಾರ್ಡಿಂಗ್ ಇಸ್ರೇಲ್